Hello everyone, welcome to Sanmarga classes. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಪಾಠದ 33ನೇ ಪ್ರಶ್ನೆ. ಪಳೆಯುಳಿಕೆ ಇಂಧನಗಳನ್ನು ಮಿತವಾಗಿ ಬಳಸಬೇಕು. ಈ ಹೇಳಿಕೆಯನ್ನು ಸೂಕ್ತ ವಿವರಣೆಯೊಂದಿಗೆ ಸಮರ್ಥಿಸಿ. ಈಗ ನಾವೇನು ಅನ್ಕೊಳ್ಳೋಣ, ಮನೆಯಲ್ಲಿ ನೀವು ಶಾಲೆಯಿಂದ ಬರೋದ್ರೊಳಗೆ ಅಮ್ಮ ಏನ್ ಮಾಡಿದ್ದಾರೆ, ಹೊಸದಾಗಿ ತಿಂಡಿ ಮಾಡಿದ್ದಾರೆ, ಬನ್ಸ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಈಗ ಅಮ್ಮ ಬನ್ಸ್ ಮಾಡಿದ್ದಾರೆ, ಆದ್ರೆ ಮನೇಲಿ ನೀವೊಬ್ರೇ ಇಲ್ಲ, ಇನ್ನು ಆಫೀಸಿಂದ ಅಪ್ಪ ಬರೋರಿದ್ದಾರೆ, ಕಾಲೇಜಿಂದ ನಿಮ್ಮ ಅಣ್ಣ ಅಕ್ಕ ಎಲ್ಲ ಬರೋರಿದ್ದಾರೆ. ಈಗ ನಾವು ಅಮ್ಮ 10 ಬನ್ಸ್ ಮಾಡಿದ್ದಾರೆ, ಅದರಲ್ಲಿ 8 ಬನ್ಸ್ ನಾನೇ ತಿಂದ್ಬಿಟ್ರೆ, ಸ್ಕೂಲಲ್ಲಿ ಆಟ ಆಡ್ ಬಂದೆ ಸುಸ್ತಾಯ್ತು, ನಾನು 8 ಬನ್ಸ್ ತಿಂದ್ರೆ ಉಳಿದಿರೋದೆಷ್ಟು ಉಳಿತು? 2 ಬನ್ಸ್ ಉಳಿತು. 10 ಬನ್ಸಲ್ಲಿ 2 ಉಳಿತು. ಯಾರ್ಯಾರು ಹಂಚ್ಕೊ ತಿನ್ಬೇಕು? ಅಪ್ಪ ಬಂದವರಿದ್ದಾರೆ, ಅಕ್ಕ ಬಂದವಳಿದ್ದಾಳೆ, ಅಣ್ಣ ಬಂದವರಿದ್ದಾರೆ. 2 ಬನ್ಸಲ್ಲಿ 3 ಜನ ಭಾಗ ಮಾಡ್ಕೊ ತಿನ್ಬೇಕು ಅಲ್ವಾ? ಇದೇ ತರ ಪಳೆಯುಳಿಕೆ ಇಂಧನಗಳನ್ನ ನಾವು ಹೇಗ್ ಬೇಕೋ ಹಾಗೆ ಬಳಸ್ಲಿಕ್ಕೆ ಆಗುದಿಲ್ಲ. ಯಾಕೆ? ಇವು ಹಂಗೆ ಬನ್ಸ್ ಹಂಗೆ ಲಿಮಿಟೆಡ್ ಇದೆ, ನಾವು ಎಷ್ಟು ಬೇಕೋ ಅಷ್ಟು ಬಳಸ್ತೀನಿ ಅನ್ಲಿಕ್ಕೆ ಆಗೋಲ್ಲ. ಪಳೆಯುಳಿಕೆ ಇಂಧನಗಳು ನಿಸರ್ಗದಲ್ಲಿ ಸೀಮಿತ ಪ್ರಮಾಣದಲ್ಲಿದ್ದು ಹೆಚ್ಚು ಬಳಕೆಯಿಂದ ಬರಿದಾಗಬಹುದು. ಇವುಗಳನ್ನು ನಾವು ಹೆಚ್ಚು ಬಳಸ್ತಾ ಹೋದ್ರೆ ಅವು ಬರಿದಾಗಬಹುದು. ಹಾಗಾದ್ರೆ ನಮ್ಗೆ ನಮ್ಮ ಮುಂದಿನ ಪೀಳಿಗೆಯ ಮೇಲೆ ಪ್ರೀತಿ ಇದ್ರೆ, ಅವರಿಗಾಗಿ ಒಂದ್ ಸ್ವಲ್ಪ ಏನಾದ್ರೂ ಬಿಟ್ಟು ಹೋಗ್ಬೇಕಂತಿದ್ರೆ ನಾವು ಅದನ್ನ ಮಿತವಾಗಿ ಬಳಸಬೇಕು. ಎಷ್ಟು ಬೇಕೋ ಅಷ್ಟೇ ಬಳಸ್ಕೋಬೇಕು, ಸುಮ್ನೆ ವ್ಯರ್ಥ ಮಾಡುವಂತದ್ದಲ್ಲ. ಮತ್ತೆ ಅವು ತಯಾರಾಗಲು ಮಿಲಿಯನ್ ಗಟ್ಟಲೆ ವರ್ಷಗಳು ಬೇಕಾಗಬಹುದು. ಮಿಲಿಯನ್ ಗಟ್ಟಲೆ ವರ್ಷಗಳು ಬೇಕಾಗಬಹುದು. ಈಗ ನಾವು ಕಲ್ಲಿದ್ದಲನ್ನ ಅಥವಾ ಪೆಟ್ರೋಲಿಯಂ ಅನ್ನೆಲ್ಲ ಮುಗಿಸಿಬಿಟ್ವಿ ಅಂತ ಇಟ್ಕೊಳ್ಳೋಣ. ಈಗ ಮತ್ತೆ ನಾವು ಅದನ್ನ ನೋಡ್ಬೇಕಂದ್ರೆ ಇನ್ನೂ ಮಿಲಿಯನ್ ಗಟ್ಟಲೆ ವರ್ಷಗಳನ್ನ ಕಾಯ್ಬೇಕು ಅಲ್ವಾ? ಹಾಗೆ ಇವುಗಳ ಬಳಕೆಯಿಂದ ಪರಿಸರ ಮಾಲಿನ್ಯ ಉಂಟಾಗುತ್ತದೆ. ಪಳೆಯುಳಿಕೆ ಇಂಧನಗಳೇನಿದೆ, ಇವು ಸಾಮಾನ್ಯವಾಗಿ ಕಾರ್ಬನ್ ಅನ್ನ ಹೊಂದಿರುತ್ತವೆ. ಹಾಗಾಗಿ ಅವುಗಳ ಬಳಕೆ ಹೆಚ್ಚಾಗಿ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ನಂತಹ ಅನಿಲವನ್ನ ಉತ್ಪತ್ತಿ ಮಾಡುವುದರಿಂದ ಇವೆಲ್ಲ ಭೂಮಿಯ ತಾಪವನ್ನ ಹೆಚ್ಚು ಮಾಡ್ತವೆ. ಹಾಗಾಗಿ ಇವುಗಳ ಬಳಕೆಯಿಂದ ಪರಿಸರ ಮಾಲಿನ್ಯ ಉಂಟಾಗ್ತದೆ. ನೀವೀಗ ಕೇಳಿರಬಹುದು, ವರ್ಷದಿಂದ ವರ್ಷಕ್ಕೆ ಬೇಸಿಗೆಯಲ್ಲಿ ಭೂಮಿಯ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಿರ್ತಾರೆ ಅಲ್ವಾ? ಜಾಗತಿಕ ತಾಪಮಾನದ ಏರಿಕೆ ಅಂತ ಕರಿತೀವಿ. ಈ ರೀತಿಯಾದಂತಹ ಮಾಲಿನ್ಯ ಉಂಟು ಮಾಡುವಂತಹ ಕೆಲವೊಂದಿಷ್ಟು ಅನಿಲಗಳಿರ್ತಾವಲ್ಲ, ಇವುಗಳಿಂದ ಜಾಗತಿಕ ತಾಪಮಾನದ ಏರಿಕೆ ಉಂಟಾಗ್ತದೆ. ಹಾಗೆ ಅದರಿಂದ ಬಹಳಷ್ಟು ಸೈಡ್ ಎಫೆಕ್ಟ್ಸ್ ಇವೆ, ಅದನ್ನೇನು ನಾವು ಡಿಸ್ಕಸ್ ಮಾಡೋದು ಬೇಡ. ಇವುಗಳ ಬಳಕೆಯಿಂದ ಪರಿಸರ ಮಾಲಿನ್ಯ ಉಂಟಾಗುತ್ತದೆ ಅನ್ನೋದು ನಿಮಗೆ ಗೊತ್ತಿದ್ರೆ ಸಾಕು. ಥ್ಯಾಂಕ್ ಯು.